ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವ್ಲಾಗ್ನ ಮಾಡಿ ಆಲ್ರೆಡಿ 1 ವೀಕ್ ಆಗೋಗ್ಬಿಟ್ಟಿತ್ತು, ಮಾಡೇ ಇರಲಿಲ್ಲ. ಸೊ ಹಂಗಾಗಿ ಇವತ್ತೊಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆಯಿಂದನೇ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಕೆಲಸ, ನಮ್ಮದು ವಾರ ಇವತ್ತು, ಹಂಗಾಗಿ ಪೂಜೆ ಮಾಡಬೇಕು. ಅಷ್ಟರಲ್ಲಿ ನನ್ನ ತಮ್ಮ ಮತ್ತು ಅವ್ನ ಹೆಂಡತಿ ಮನೆಗೆ ಬಂದರು. ಹಾಗೆ ಕಾರ್ ಬುಕ್ ಮಾಡಿದ್ರು ಅವರು. ಸೊ ಅದ್ರದ್ದು ಇವತ್ತು ಟೆಸ್ಟ್ ಡ್ರೈವ್ ಇದೆ, ಹಾಗಾಗಿ ಟೆಸ್ಟ್ ಡ್ರೈವ್ಗೆ ಅಂತ ಹೋದ್ರು. ಇವಾಗ ನಾನು ಹಾಗೆ ಕೆಳಗಡೆ ಬಂದೆ, ಇನ್ನೂ ಬಂದಿಲ್ಲ ಹೋದವರು, ಇನ್ನೇನು ಬರ್ತಾರೆ ಅಷ್ಟೇ. ಅಮ್ಮ ಚೆರ್ರಿ ಎಲ್ಲರೂ ಹೋಗಿದ್ದಾರೆ ಕಾರಲ್ಲಿ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದಮೇಲೆ ಹೋಗಿ ಅದೊಂದು ಲೋನ್ದು ಪ್ರೋಸೆಸ್ನೆಲ್ಲ ಮುಗಿಸಿ ಕೆಲಸನ ಮಾಡಬೇಕು. ಆಲ್ರೆಡಿ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಿದ್ದೀವಿ, ಪೂಜೆ ಒಂದು ಮಾಡಬೇಕಷ್ಟೇ ಇವತ್ತು. ಆ್ಯಂಡ್ ಗಾನವ್ಗೆ ಎಕ್ಸಾಮ್ ಇದೆ, ಹಂಗಾಗಿ ಇವತ್ತು ಸ್ಕೂಲಿಗೆ ಕಳಿಸಿದ್ದೀನಿ. ಯೂಶ್ವಲಿ ಅವನ್ನ ಸ್ಯಾಟರ್ಡೆ ಟೈಮು ಸ್ಕೂಲಿಗೆ ಕಳಿಸಲ್ಲ, ಬಟ್ ಎಕ್ಸಾಮ್ ಇದೆ ಅಂದಿದ್ದಕ್ಕೆ ಇವತ್ತು ಕಳಿಸಿದ್ದೀನಿ. ಇನ್ನೇನು 1 o'clock ಬರ್ತಾನೆ. ಅವ್ನು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಅವ್ನು ಬಂದಮೇಲೆ ಒಂದು ಸ್ವಲ್ಪ ಏರ್ ಕಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅವನ್ನ. ಆ್ಯಂಡ್ ಹಾಗೆ ನಾನು ಕೂಡ ಪಾರ್ಲರ್ಗೆ ಹೋಗಬೇಕು. ತುಂಬ ಕೆಲಸಗಳಿದ್ದಾವೆ ಇವತ್ತು. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಹೇಗಿತ್ತು ನವೀನ? ಹೆಂಗಿತ್ತು ಚೆನ್ನಾಗಿತ್ತು ಗಾಡಿ? ಓಡ್ಸೋಕೆ ಚೆನ್ನಾಗಿತ್ತಾ? ನಮ್ಮ ಕಾರ್ ಥರನಿತ್ತಾ? ಮತ್ತು ಇಲ್ಲೇ ಯಾಕೆ ಸ್ವಲ್ಪ ಇದು ಮಾಡ್ದಲ್ಲ? ಅವು ಟೆಸ್ಟರ್ ಗಾಡಿಗಳಲ್ವ, ಎಲ್ಲ ಹೊಡೆದು ಒಂಚೂರು ಚೇಂಜಸ್ ಇರ್ತಾವೆ, ವೇರಿಯೇಷನ್. ಹೌದು, ಹಾಸನ ಅವ್ರದ್ದು. ಹೌದು, ಈಗ ಚಂದ್ರಾಯಪಟ್ಟಣದಲ್ಲೇ ತಗೋಬೋದಿತ್ತು. ಇನ್ಶೂರೆನ್ಸ್ ನಮಗೆ ಹತ್ತಿರ 60,000 ಇದೆ. ಎಸ್, ಅವ್ರು ಕೂಡ ಬಂದು ಲೋನ್ದು ಪ್ರೋಸೆಸ್ದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೀ ಕುಡ್ಕೊಂಡು ಹೊರಟ್ರು. ಅವ್ರು ಹೊರಟ್ಮೇಲೆ ನಾನು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರಬೇಕು. ಆಲ್ರೆಡಿ ಟೈಮು 3 o'clock ಆಗಿದೆ, ಇನ್ನೂ ಊಟ ಕೂಡ ಮುಗ್ದಿಲ್ಲ ನಂದು. ಪೂಜೆ ಮಾಡಿ ಆಮೇಲೆ ಊಟ ಮಾಡ್ಕೊಳ್ಳೋಣ ಅಂತ, ಮೊದಲು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊತಾ ಇದ್ದೀನಿ. ಇವಾಗ ಪೂಜೆ ಮಾಡಿಬಿಟ್ಟು ಹೊರಡ್ತೀನಿ. ಮ್ಯೂಟ್ ಮಾಡಿಸ್ತು. ಎಷ್ಟು ಇವಾಗ ರೆಡಿಯಾಗಿ ಕಟಿಂಗ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ 5 ಗಂಟೆ ಆಗಿದೆ. ಪೂಜೆ ಮಾಡಿ ಊಟ ಮಾಡಿ ಚೆರ್ರಿ ಜೊತೆ ಆಟಾಡಿ ಎಲ್ಲ ಮುಗಿಸಿ ಹೊರಡೋ ಅಷ್ಟರಲ್ಲಿ 5 ಗಂಟೆ ಆಯಿತು. ಈಗ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬರೋಣ. ಬಾಯ್ ಮಾಡಿ. ಬಾಯ್. ಎಸ್, ಇವಾಗ ಸಲೂನಿಗೆ ಬಂದಿದ್ದೀವಿ. ಯೂಶ್ವಲಿ ಅವನ್ನ ಪ್ರತಿ ಸಲ ಬೇರೆ ಸಲೂನ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಬಟ್ ಈ ಸಲ ಬೇಡ ಅಂತ ಬೇರೆ ಸಲೂನಿಗೆ ಕರ್ಕೊಂಡು ಬಂದಿದ್ದೀನಿ. ಯಾಕಂದರೆ ಆ ಸಲೂನಲ್ಲಿ ಅವ್ನು ಯಾವಾಗಲೂ ಅಳ್ತಾ ಇದ್ದ, ಯಾಕೋ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ ಅನಿಸುತ್ತೆ. ಇಲ್ಲಿ ಪಾಪ ಅಂಕಲು ಚೆನ್ನಾಗಿ ಮಾತಾಡಿಸ್ಕೊಂಡು ಮಾಡ್ತಾಯಿದ್ರು, ಚೆನ್ನಾಗಿ ಮಾಡಿಸ್ಕೊಂಡ, ಏನೂ ಅಳಲಿಲ್ಲ ಈ ಸಲ. ಸ್ಮೈಲ್ ಮಾಡು. ಕಟಿಂಗ್ ಮಾಡಿಸ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಈ ಸಲ? ತೋರ್ಸೋ ಹೋಗ್ಲಿ. ಅವ್ನು ಈ ಸಲ ಒಂದು ಸ್ವಲ್ಪನೂ ಅಳ್ಳಿಲ್ಲ. ಈ ಸಲ ಬೇರೆ ಶಾಪಿಗೆ ಕರ್ಕೊಂಡು ಹೋಗಿದ್ದೆ, ಹಾಗಾಗಿ ಅವರು ಚೆನ್ನಾಗಿ ಮಾತಾಡಿಸ್ಕೊಂಡು ಕಟಿಂಗ್ ಮಾಡಿದರು. ಆರಾಮಾಗಿ ಮಾಡಿಸ್ಕೊಂಡ. ನನಗಂತೂ ಸಮಾಧಾನ ಆಯ್ತಪ್ಪ ಅವನಿಗೆ ಕಟಿಂಗ್ ಮಾಡಿಸಿದ್ದು. ಯಾಕೆಂದರೆ ಯಾವಾಗಲೂ ಅಳ್ತಾ ಇದ್ದ, ಬಟ್ ಈ ಸಲನೇ ಅವನು ಇಷ್ಟು ಆರಾಮಾಗಿ ಕೂತ್ಕೊಂಡು ಕಟಿಂಗ್ ಮಾಡಿಸ್ಕೊಂಡಿದ್ದು. ಎಸ್, ಬಂದು ಅವನಿಗೆ ಸ್ನಾನ ಮಾಡಿಸ್ಕೊಂಡು ಮತ್ತೆ ಟೆಂಪಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಂಜನೇಯ ತೋರಿಸು ಅಂತಿದ್ದೆ, ಅದಕ್ಕೆ ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸ್ಲಿಪ್ಪರು ಇಲ್ಲೇ ಬಿಡೋಣ, ಬಾ. ಇಲ್ಲಿ ಬಾ, ಅಲ್ಲಿ ತಗೊಂಡೋಗಂಗಿಲ್ಲ. ಹಾಕು. ಬಿಟ್ಟಾ? ನಡಿ, ಒಳಗಡೆ ಐತಿ ದೇವರು.
ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ನಾವು ಬಂದ ತಕ್ಷಣ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರು. ನಾವು ಕೂಡ ಪೂಜೆ ಮುಗಿಸ್ಕೊಂಡು ಪ್ರಸಾದ ಅಂತ ಬಾಳೆಹಣ್ಣು ಕೊಟ್ಟರು, ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಒಂದೆರಡು ಸೆಲ್ಫಿ ತಗೊಂಡು ಅಲ್ಲಿ ಹೋದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗ್ತಾ ಇದ್ದ ತಗೊಂಡು ಹೊರಟ್ವಿ. ನಂದಿನಿ ಅವ್ರು ಇಲ್ಲೇ ಸಿಕ್ಕಿದ್ರು. ಈಗ ಅವ್ರನ್ನೂ ಕರ್ಕೊಂಡು ಜೊತೆಲೇ ಹೋಗ್ತೀನಿ. ಕಾರಿಗೆ ಜಾಗ ಹೊಡ್ದಂಗೆ ನಿಂತಿದ್ದೀನಿ, ಸೈಡಲ್ಲಿ ಹೋಯ್ತವನು. ಹೆಂಗಮ್ಮ ನಾವು ರೋಡಲ್ಲಿ ನಿಂತಿದ್ದೀವಿ. ಯಾರು ಬೈಯೋಕ್ಕಿಂತ ಮುಂಚೆ ನಾವೇ ಸೈಡಿಗೆ ಹೋಗೋಣ. ನಂದು ಆಯ್ ಮಾಡಿ. ನಂದು ಏನು ಮಾಡ್ತಾ ಇದೆಯಾ? ಚಿಕನ್ ಫ್ರೈ ಬಿರಿಯಾನಿ. ಯಾಕೆ ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ದಾ? ನಾನು ಹೇಳ್ದೆ ಆವಾಗಲೇ. ಇನ್ನೊಂದು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಬೇಕಿತ್ತು. ಲೇ ಸೀರಿಯಸ್ ಆಗಿ ಹೇಳ್ತಾರದು ಗ್ರೇವಿ ಅದು ಇನ್ನೂ ಆಗಿಲ್ಲ ಕಡಲೆ. ಹೌದಾ? ನಂದಿನಿ ಅಡುಗೆ ಮಾಡ್ತಾಳೆ. ನಾನು ಹೆಂಗೆ ಮಾಡ್ತಾವ್ರೆ ಅಂತ ನೋಡ್ತಾ ಇದ್ದೀನಿ. ಆ ನಂದಿನಿ ಹಸ್ಬೆಂಡ್ ತೋರಿಸ್ಲಾ? ಮೊಬೈಲ್ ನೋಡ್ತಾವನೆ ಕೂತ್ಕೊಂಡು. ಅಮ್ಮ ನೀ ಕ್ರಿಕೆಟ್ ಹಾಕೋಡಿವಮ್ಮ ಶರತಣ್ಣಂಗೆ. ಇವ್ರು ಗೊತ್ತಲ್ಲ ಗೈಸ್, ಅವ ಪ್ರೀತು. ಇವಳು ಗೊತ್ತಲ್ಲ ನಂದಿ. ನಾನು ಗೊತ್ತಲ್ಲ ನಯನ. ಏನಮ್ಮ ಏನು ಮಾಡ್ತಾ ಇದ್ದೀರಾ? ನಾನು ಚಿಕನ್ ಬಿರಿಯಾನಿ ಸುಳ್ಳು ಅವ್ಳು ಮಾಡಿರೋದನ್ನ ತಯಾರಿಸ್ತಾ ಇದ್ದೆ. ಆ ಕಡೆ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ. ಫೈನಲ್ ಅದು ಆಲ್ರೆಡಿ. ಇದನ್ನ ಹಾಂ ನೀನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ಹ್ಞೂ ಅಮ್ಮ ಚೆನ್ನಾಯ್ತಾ ಬಿರಿಯಾನಿ? ಗ್ರೇವಿ ವೆಂಕಿ ಬಿರಿಯಾನಿ ಚೆನ್ನಾಗಿತ್ತಾ? ಟೇಸ್ಟ್ ಹೆಂಗೈತೆ ಹೇಳು? ಚೆನ್ನಾಯ್ತಾ? ಹಾಂ ಚೆನ್ನಾಗಿದೆ. ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಹೇಳ್ತೀವಿ, ಚೆನ್ನಾಗಿದೆ. ಇನ್ನೂ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಗ್ರೇವಿ ಸೂಪರ್ ಆಗಿದೆ. ತಂದು ನಿಂಗೆ ಹೇಳುವ ಚೆನ್ನಾಯ್ತಾ? ವಾವ್. ತಿಂದು ರುಚಿ ಹೇಳು. ನೀನೇನು ವಾಯ್ಸ್ ಕೊಡ್ತಿದ್ದೆ ಅದನ್ನೇ ಹಾಕೋದು ನಾನು. ಹೇಳಾಯ್ತು. ಏನು ಹೇಳೋಣ? ಚೆನ್ನಾಗಿದೆ ಬಿರಿಯಾನಿ. ಬಿರಿಯಾನಿ ಚೆನ್ನಾಗಿದೆ. ತಿಂದು ವಾವನ್ನು. ನಂದಿನಿ ಮಾಡಿರೋದು ಸಖತ್ತಾಗೈತೆ ಬಿರಿಯಾನಿ. ಶರ್ತಣ್ಣ ಬಾಯ್ ಕಣ. ಎಸ್, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್, ಗುಡ್ ನೈಟ್.